ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಗೋಕಾಕ ನಗರದಲ್ಲಿ ಮೊನ್ನೆ ಒಂದು ಏಕತಾ ಫೌಂಡೇಶನ್ದವ್ರು 10ನೇ ವಾರ್ಷಿಕೋತ್ಸವ ಮಾಡ್ತಾರೆ ರೀ. ಆ ಪಾಪ ಬಡ ಹುಡುಗರು 10 ವರ್ಷದಿಂದ ಬಡಬಗ್ಗರಿಗೆ, ಕೂಲಿಕಾರರಿಗೆ, ಹಸಿದವರಿಗೆ ಅನ್ನ ನೀಡ್ತಾ, ಔಷಧೋಪಚಾರ ನೀಡ್ತಾ, ಅನಾಥ ಶವಗಳನ್ನು ಹೂತು ಕರೋನಾದಲ್ಲಿ ಕಾರ್ಯಕ್ರಮ ಮಾಡಿ ಇವತ್ತು 10ನೇ ಶತಮಾನೋತ್ಸವ ಮಾಡ್ತಾರೆ. ಪಾಪ ಅವ್ರಿಗೆ ಯಾವ ಸಹಾಯ ಇಲ್ಲ, ಸಹಕಾರ ಇಲ್ಲ. ನೋಡ್ರಿ, ಸಮಾಜ ಸೇವೆ ಮಾಡೋದಿತ್ತಂದ್ರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತೈತೇನ್ರಿ, ಎಲ್ಲಿಂದ ನನಗೆ ಒಳ್ಳೆ ಮಾಡಿ ತಂದು ಅದನ್ನು ಸಮಾಜ ಸೇವೆ ಮಾಡ್ತಾರೆ, ತಮ್ಮ ಹೆಸರು ಮಾಡ್ಕೋತಾರೆ. ಆದರೆ ಈ ಹುಡುಗರ್ದು ಹಂಗಿಲ್ರಿ ಗತಿ. ಈ ಹುಡುಗರು ತಾವ ಸ್ವಂತ ಯಾರಂಥ ದೊಡ್ಡ ಶ್ರೀಮಂತರು ಇಲ್ಲಿ ಇವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತ ಪಾಪ ಅದರಾಗಿಂದ ಉಳ್ದಂಥ ದುಡ್ಡನ್ನು ತಂದು ಈ ಏಕತಾ ಫೌಂಡೇಶನ್ದಾಗ ಒಳ್ಳೆ ಮಾಡಿ ಅದನ್ನು ಸಮಾಜ ಸೇವೆಗೆ ಮೀಸಲಿಟ್ಟಂಥ ಏಕತಾ ಫೌಂಡೇಶನ್ ರಾಜ್ ನೋಡುವಂಗೆ ಮಾಡಿದ್ದಾರೆ. ಮೊನ್ನೆ ಆ ಏಕತಾ ಫೌಂಡೇಶನ್ದಲ್ಲಿ ಅವರಿಗೆ ಒಂದು ಆಂಬ್ಯುಲೆನ್ಸ್ ಬೇಕಾಗಿತ್ತು. ಆ ಆಂಬ್ಯುಲೆನ್ಸ್ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ ತಕ್ಷಣ ಮೈಕ್ ಹಿಡಿದು ಎದ್ದು ನಿಂದಿರ್ತಾನೆ ಮುಂದಿನ MLA ಮತ್ತು ಮುಂದಿನ ನಾಯಕ ಆಗತಾನ ಸರ್ವೋತ್ತಮ ಜಾರಕಿಹೊಳಿ ಅಂತ ಗುಣ ಐತಿ. ತಕ್ಷಣ ಮೈಕ್ ತೆಗೆದುಕೊಂಡು ಹೋಗ್ತಿ ಹೇಳ್ತಾನ, ಕಾಕಾ ಹೇಳಿದ್ದು ಆಂಬ್ಯುಲೆನ್ಸು ನಮ್ಮಲ್ಲಿ ಐತಿ, ಯಾವಾಗ ಬೇಕಾದಾಗ ಬಂದು ಒಯ್ರಿ ಏಕತಾ ಫೌಂಡೇಶನ್ದವ್ರು ಅಂತೇಳಿ ಸಾರಾ ಸಗಟವಾಗಿ ಜನರುದ್ದೇಶಿಸಿ ಆ ಸಭೆಯಲ್ಲಿ ಘೋಷಣೆ ಮಾಡ್ತಾನೆ ಸರ್ವೋತ್ತಮ ಜಾರಕಿಹೊಳಿ. ಎಂಥ ಗುಣ ಆಯ್ತು ನೋಡ್ರಿ ಸಮಾಜ ಸೇವೆ ಮಾಡುವ ಸಲುವಾಗಿ. ಸಮಾಜದಲ್ಲಿ ಅನೇಕ ಪಾಪ ಬಡವರು ರೋಗ ರುಜಿನದಿಂದ ಬಳಲ್ತಾರ. ರಾತ್ರಿ 12 ಗಂಟೆಗೆ ಯಾವುದೋ ಒಂದು ವಾಹನ ಸಿಗುವುದಿಲ್ಲ. ತಕ್ಷಣ 24 ತಾಸು ಸರ್ವಿಸ್ ಕೊಟ್ಟು ಅದರಲ್ಲಿ ವಾಹನ ಚಾಲಕನಿಗೆ ವೇತನ ಕೊಟ್ಟು ಅದಕ್ಕೆ ಇಂಧನ ಹಾಕಿ ಸುಸಜ್ಜಿತವಾಗಿ 6 ಆಂಬ್ಯುಲೆನ್ಸ್ಗಳನ್ನು ಇದೇ ಬಾಲಚಂದ್ರ ಜಾರಕಿಹೊಳಿ ನೆರವೇರಿಸಿ ಇವತ್ತು ನಿರಂತರ 24 ತಾಸು ಸೇವೆ ಮಾಡಕತ್ತಾರ. ಇವನೆಂಥ ನಾಯಕ, ಅದೇ ಬಾಲಚಂದ್ರ ಜಾರಕಿಹೊಳಿ. ಈಗ ಬಾಲಚಂದ್ರ ಜಾರಕಿಹೊಳಿಯ ಬೆನ್ನ ಸರ್ವೋತ್ತಮ ಜಾರಕಿಹೊಳಿ ಏನು ಅರಬಾವಿದಾಗ ಫುಲ್ ಟ್ರೈನ್ ರೀ. ಪ್ರತಿ ಮನೆ ಮಗನಾಗಿ ಕೆಲಸ ಮಾಡಾಕತ್ತಾನ. ಎಲ್ಲಿ ನೋಡಿದಲ್ಲಿ ನಕ್ಕೋತಾ ಇರ್ತಾನೆ. ಸರ್ವೋತ್ತಮ ಜಾರಕಿಹೊಳಿ ಅಂದ್ರೆ ಭಾಳ ಖುಷಿ ಮಾತಾಡೋಕೆ. ಆದ್ರೆ ಏಕತಾ ಫೌಂಡೇಶನ್ದಲ್ಲಿ ಒಂದು ಘೋಷಣೆ ಮಾಡಿದ್ದು ಸರ್ವೋತ್ತಮ ಜಾರಕಿಹೊಳಿ, ನಿನ್ನನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ನೀನಿಟ್ಟಂಥ ಬಡವರ ಬಗ್ಗೆ ಕಾಳಜಿ ದೇವರು ನಿನಗೆ ಒಳ್ಳೇದು ಮಾಡ್ತಾನೆ. ನೀನು ಬಡವರ ಬಗ್ಗೆ ಆಂಬ್ಯುಲೆನ್ಸ್ 24/7 ಬಂದು ವೈರಿ ಯಾವಾಗಲೂ ಅಂತ ಏನು ಹೇಳಿದ್ರಿ, ಆ ಬಡವರ ಆಶೀರ್ವಾದ ನಿನಗೆ ಯಾವಾಗಲೂ ಸಿಗ್ತೈತಿ. ಹಂಗೆ ಬಾಲಚಂದ್ರ ಜಾರಕಿಹೊಳಿಗೆ ಹೆಂಗೆ ಸಿಕ್ಕೈತಲ್ಲ ಆಶೀರ್ವಾದ ನಿನಗೆ ಸಿಗ್ತೈತಿ. ಸರ್ವೋತ್ತಮ, ನೀನು ಎತ್ತರಕ್ಕೆ ಬೆಳಿತಿ, ಮುಂದೆ ರಾಜ್ಯ ವಿಧಾನಸಭಾ ಪ್ರವೇಶ ಮಾಡ್ತಿ, ಜನಸೇವೆ ಮಾಡುವಂಥ ಶಕ್ತಿ ಇದೇ ಗೋಕಾಕ್ ತಾಲೂಕಿನ ಜನ ನಿನಗೆ ಆಶೀರ್ವಾದದ ಮುಖಾಂತರ ಕೊಡ್ತಾರ. ಅದೇ ಏಕತಾ ಫೌಂಡೇಶನ್ದವರು ಎಷ್ಟು ಖುಷಿಯಿಂದ ನಿನಗೆ ಆರೈಕೆ ಮಾಡಿದರು, ಆಶೀರ್ವಾದ ಮಾಡಿದರು. ಸರ್ವೋತ್ತಮ್ ಜಾರಕಿಹೊಳಿ ಮುಂದಿನ ನಾಯಕ ಆಗತಾನ, ಬರ್ಕೋರಿ. ಈ ಕಡಕ ಜವಾರಿ ಕಾಕ ಹೇಳ್ಯಾನ. ಹಂಗಾದ್ರೆ ಆ ಕ್ಲಿಪ್ಪಿಂಗ್ ಹಾಕ್ತಾನೆ ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡಿರಿ. ಈ ನವ ಯುವಕನ, ಈ ಯುವ ನಾಯಕನನ್ನು ಬೆಳೆಸಬೇಕಾಗೈತಿ. ಇಂಥ ಇಚ್ಛಾಶಕ್ತಿ ಉಳ್ಳವರು, ಹೃದಯವಂತರು ಹುಡುಗರು ಸಿಗೋದಿಲ್ಲ. ಕೇವಲ ಬಂದು ರಿಬ್ಬನ್ ಕಟ್ ಮಾಡಿ ಹೋಗ್ತಾರೆ. ಘೋಷಣೆ ಮಾಡೋರು ಬೇಕು, ಮನಸ್ಸಿನಿಂದ ಹೃದಯದಿಂದ ದಾನ ಮಾಡೋರು ಬೇಕು. ಆ ದಾನದಲ್ಲಿ ಮಾಡುವಂಥ ಸೇವೆ ಕಾಯಕವೇ ಕೈಲಾಸ ಅಂತ ತಿಳಿದವರು ಈ ಸರ್ವೋತ್ತಮ ಜಾರಕಿಹೊಳಿ ಮಾಡಿದಂಥ ಕಾರ್ಯ ಅದ್ಭುತ ಅಲ್ರಿ. ಏಕತಾ ಫೌಂಡೇಶನ್ದವರು 100 ಜನ ಸೇರಿದರು. ಎಲ್ಲರೂ ಚಪ್ಪಾಳೆ ಮುಖಾಂತರ ಈ ಸರ್ವೋತ್ತಮ ಜಾರಕಿಹೊಳಿ ಘೋಷಣೆ ಮಾಡಿದ ಸುದ್ದಿ ನೀಡಿದ ತಕ್ಷಣ ಸಂತಸದ ವಾತಾವರಣ ಆಯಿತು. ಅದಕ್ಕೆ ಸ್ಪೆಷಲ್ ಲೈಕ್ ಮಾಡಿರಿ ಈ ಸರ್ವೋತ್ತಮ ಜಾರಕಿಹೊಳಿಗೆ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲಿ. ನಮಸ್ಕಾರ. ಯಾವಾಗ ಸರ್ವೋತ್ತಮ ಜಾರಕಿಹೊಳಿ ಮತ್ತು ಅಂಬಿರಾವ್ ಪಾಟೀಲ್ರು ಈ ವೇದಿಕೆಯನ್ನು ಅಲಂಕಾರ ಮಾಡಿದರು, ಆವಾಗ ವೇದಿಕೆ ಭರ್ತಿ ಆಯಿತು, ಕೋರಮು ಭರ್ತಿ ಆಯಿತು. ಈ ಏಕತಾ ಫೌಂಡೇಶನ್ದವರು ಇಷ್ಟೊಂದು ಸುಂದರ ಕಾರ್ಯಕ್ರಮವನ್ನು ಇವತ್ತು ಗೋಕಾಕ ನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದು 10ನೇ ಶತಮಾನೋತ್ಸವ. ಪೂಜ್ಯ ಮಹಾಸ್ವಾಮಿಗಳು ಗೋಕಾಕ್ ಮತ್ತು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇವತ್ತು ಜಾತ್ಯತೀತ ಮತ್ತು ಭಾವ್ಯತೆಯ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ನೋಡಬೇಕು ಗೋಕಾಕ್. ಇದರ ನೇತೃತ್ವ ವಹಿಸಿದಂಥ ಅಜರ್ ಮುಜಾವರ್ ಮತ್ತು ಅವರ ಸಂಘಟಕರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದರೆ ಹಸಿದವನಿಗೆ ಅನ್ನ ನೀಡುವುದು ಭಾಳ ಕಷ್ಟಕರ ಸಂಗತಿ. ಇವತ್ತು ಎಷ್ಟೋ ಜನ ಅನ್ನ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಅವರಿಗೆ ಅನ್ನದ ದಾಹ ತೀರಿಸಿದಂಥ ಈ ಏಕತಾ ಫೌಂಡೇಶನ್ 10ನೇ ವಾರ್ಷಿಕೋತ್ಸವವನ್ನು ಬಹಳಷ್ಟು ಸುಂದರವಾಗಿ, ಸರಳವಾಗಿ, ಭಾವೈಕ್ಯತೆಯಾಗಿ ಅನ್ನ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಇಲ್ಲಿ 100 ಜನ ಸೇರಿದಿರಿ. ಚಪ್ಪಾಳೆ ಮುಖಾಂತರ ಇವತ್ತು ಅಜರ್ ಮುಜಾವರ್ ಏಕತಾ ಫೌಂಡೇಶನ್ದವರಿಗೆ ಒಂದು ನಮನ ಸಲ್ಲಿಸಿ. ಯಾಕೆಂದರೆ ಇವತ್ತು ಹಸಿವಿನಿಂದ ಬಳಲಾಕತ್ತಾರ ಜನ, ರೋಗದಿಂದ ಬಳಲಾಕತ್ತಾರ, ಅವರಿಗೆ ಆಸರೆ ಇಲ್ಲ,
ಇದೇ ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಹೇಳಿದರು. ಈಗ ಸಂತೋಷ್ ಅವರೆಲ್ಲ ಹೇಳಿಬಿಟ್ರು ನಮ್ಮ ಗೆಳೆಯ, ನಮಗೇನೂ ಉಳಿಸಲಿಲ್ಲ ಮಾತಾಡಲಿಕ್ಕೆ. ಆದರೆ ಏಕ್ತಾ ಫೌಂಡೇಶನ್ ಸಂಸ್ಥೆಯವರು ಗೋಕಾಕ್ ಮತ್ತು ಅರಮಾವಿ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಕಳೆದ 5 ತಿಂಗಳಲ್ಲಿ ಒಟ್ಟು 75 ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದು, ಅದರಲ್ಲಿ ಇಲ್ಲಿಯವರೆಗೆ ಒಟ್ಟು ಸುಮಾರು 3770 ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದ್ದಾರೆ. ಅದರಲ್ಲಿ 870 ರೋಗಿಗಳು ಕಣ್ಣಿನ ಚಿಕಿತ್ಸೆಗೆ ಆಯ್ಕೆಯಾಗಿದ್ದು, ಸುಮಾರು 60ರಿಂದ 80 ರೋಗಿಗಳಿಗೆ ನದಾಪೇಟೆ ಕಣ್ಣಿನ ಆಸ್ಪತ್ರೆ ರಬಕವಿಯಲ್ಲಿ ಉಚಿತವಾಗಿ ಏಕ್ತಾ ಫೌಂಡೇಶನ್ ವತಿಯಿಂದ ಮಾಡಲಾಗಿದೆ. ಫೌಂಡೇಶನ್ದವರು ಈ ಬಡ ಜನರ ಕೂಗಿಗೆ ಸ್ಪಂದಿಸ್ತಾರ. ಯಾರು ಕಣ್ಣು ರೋಗದಿಂದ ಬಳಲಾಕತ್ತಾರ, ಅನೇಕ ಶಾಲಾ ಶುಲ್ಕದಿಂದ ಬಳಲಾಕತ್ತಾರ, ಏಕ್ತಾ ಫೌಂಡೇಶನ್ ಒಂದು ಆಸರೆಯಾಗಿ ಇದು ಕರ್ನಾಟಕ ರಾಜ್ಯದ ಒಂದು ಗೋಕಾಕದ ಕರ್ದಂಟ ನಾಡಿನಲ್ಲಿ ಗೋಕಾಕದ ಪೂಜ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯ ಮತ್ತು ಅನೇಕ ಮಠಾಧೀಶರ ಸಾನ್ನಿಧ್ಯ, ಏಕತೆಯ ಸಂಕೇತ ಈ ವೇದಿಕೆ, ಭಾವ್ಯಕತೆಯ ವೇದಿಕೆ ಇದು ಗೋಕಾಕದಲ್ಲಿ. ಈಗ ತಾನೇ ಬಂದಂಥ ಅಂಬಿರಾವ್ ಪಾಟೀಲ್ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಸಲಹೆ ಕೊಡೋದು ನನ್ನ ಹಕ್ಕಿದೆ, ಸಲಹೆ ಕೊಡಲೇಬೇಕು. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಒಂದು ಆಟೋ ತೊಗೊಂಬಂದಿದ್ರು. ಆ ಆಟೋ ನೋಡಿದರೆ ಅದು ಎಲ್ಲ ಮೊಡಕಾಗಿತ್ತು. ಆಟೋದಲ್ಲಿ ಏನೂ ತಾಕತ್ತು ಇದ್ದಿರಲಿಲ್ಲ, ಏನೂ ಇದ್ದಿರಲಿಲ್ಲ. ಈ ಆಟೋ ಯಾಕೆ ತಂದಿರಪ್ಪ ಅಂತ ಕೇಳಿದಾಗ, ನಾವು ರೋಗಿಗಳನ್ನು ತೊಗೊಂಡು ಹೋಗಲಿಕ್ಕೆ, ಕರ್ಕೊಂಡು ಹೋಗಲಿಕ್ಕೆ ತಂದೀವಿ. ಉಚಿತವಾಗಿ ಡೆಲಿವರಿ ಆಗ್ತಾವ, ರಾತ್ರಿ ಫೋನ್ ಮಾಡ್ತಾರೆ, ಆವಾಗ ನಾವು ಇದನ್ನು ಕೊಡ್ತೀವಿ, ನಾವು ಹೋಗಿ ಅಂತ ಹೇಳಿದರು. ನಾನು ತಕ್ಷಣ ನೆನಪಾದೆ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮತ್ತು ಈ ಜಾರಕಿಹೊಳಿ ಸಹೋದರರು ಅನೇಕ ಸಾಮಾಜಿಕ ಕ್ರಾಂತಿ ಮಾಡಿ ಇವತ್ತು ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅನೇಕ ಬಾರಿ ಇದರ ಬಗ್ಗೆ ನೀವು ಕೇಳಿದಿರಿ. ನಾನು ರಮೇಶ್ ಜಾರಕಿಹೊಳಿ ಅವರ ಅಳಿಯಂದರಾದ ಅಂಬಿರಾವ್ ಪಾಟೀಲರಿಗೆ ಒಂದು ವಿನಂತಿ ಮಾಡ್ತೀನಿ. ಸರ್, ಅವರಿಗೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು. ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದರೆ ಒಂದು ರೋಗಿಗಳಿಗೆ ತರಲಿಕ್ಕೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗ್ತೈತಿ. ಈಗ ತಾನೇ ಸರ್ವೋತ್ತಮ್ ಜಾರಕಿಹೊಳಿ ಅವ್ರ ಜೊತೆನೂ ನಾನು ಮಾತಾಡಿದೆ. ಈಗ ಸಂತೋಷ್ ಅವರು ನಮಗೇನು ಉಳಿಸಲಿಲ್ಲ ಮಾತಾಡಲಿಕ್ಕೆ, ಸಾವುಕಾರ ಹೆಂಗೆ ಮಾತಾಡೋದು ಅಂತೇಳಿ. ಈಗ ಸಂತೋಷ್ ಅವರ ಕ್ರಾಂತಿಕಾರಿ ಭಾಷಣ, ಸರ್ವಧರ್ಮದ ಸಂಕೇತ, ಭಾವ್ಯಕತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ನುಡಿ ಮತ್ತು ಅವರ ಆಶೀರ್ವಾದ ಮತ್ತು ಈ ಬಸವಾದಿ ಶರಣರ ವಚನ ಸಾಹಿತ್ಯದೊಂದಿಗೆ ಇವತ್ತು ಏಕ್ತಾ ಫೌಂಡೇಶನ್ ಒಂದು ಸುಂದರ ಸಮಾರಂಭದ ಒಂದು ಸಂಕೇತವಾಗಿ ಇವತ್ತು ನೆರೆದಿದ್ದ ಜನರಿಗೆ ಒಂದು ಕುತೂಹಲ ಮೂಡ್ತಾ ಇರಬೇಕು. ನೀವು ಇನ್ನು ಸ್ವಾಮೀಜಿಗಳ ಮಾತನ್ನು ಕೇಳಕ್ಕೆ ಬಂದಿರಿ. ನಾವು ಮಾತಾಡೋಕೆ ನಿಂತ್ರಂದ್ರೆ ಒಂದು ತಾಸು ಬೇಕು. ನಾವು ಸುದ್ದಿ ಹೇಳೋರು. ಆತ್ಮೀಯ ಪತ್ರಕರ್ತರ ಮಿತ್ರರು ಬಂದಿದ್ದಾರೆ, ಗಣ್ಯ ಮಾನ್ಯರು ಬಂದಿದ್ದೀರಿ, ಉದ್ಯೋಗಪತಿಗಳು ಬಂದಿದ್ದೀರಿ, ನಾಗರಿಕರು ಬಂದಿದ್ದೀರಿ. ಇಲ್ಲಿ ಏಕ್ತಾ ಫೌಂಡೇಶನ್ ಇವತ್ತು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ. ದೇವರವರಿಗೆ ಒಳ್ಳೆ ಇನ್ನೂ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಇನ್ನೂ ಗಣ್ಯ ಮಾನ್ಯರು ಮಾತಾಡೋರಿದ್ದಾರೆ, ಎಲ್ಲರಿಗೂ ಅವಕಾಶ ಮಾಡಿ ಕೊಡೋಣ. ನನ್ನನ್ನು ಇಲ್ಲಿ ವೇದಿಕೆಗೆ ಕರೆದು 4 ಮಾತುಗಳನ್ನು ಆಡಿದಂಥ ಈ ಏಕ್ತಾ ಫೌಂಡೇಶನ್ದವರಿಗೆ ವಂದನೆಗಳನ್ನು ಸಲ್ಲಿಸಿ ಪೂಜ್ಯ ಮಹಾಸ್ವಾಮಿಗಳ ಪಾದಕಮಲಕ್ಕೆ ವಂದಿಸುತ್ತಾ, ನಾಗರಿಕರಿಗೆ ಮತ್ತು ವೇದಿಕೆ ಮೇಲೆ ಗಣ್ಯರಿಗೆ ಅವರ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೋಕಾಕ್ ಈ ವಿಚಾರವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಜವಾರಿ ಕಾಕ ಅವರಿಗೆ ಕಾರ್ಯಕ್ರಮದಿಂದ ಅನಂತನದ ಧನ್ಯವಾದಗಳನ್ನ ಅರ್ಪಿಸ್ತಾ, ಇವತ್ತಿನ ದಿವಸ ನಡೆದಂತಹ ಈ ಒಂದು ಭಾವೈಕ್ಯತೆಯ ಸಮ್ಮೇಳನ, ಅದರ ಜೊತೆಗೆ ಏಕ್ತಾ ಫೌಂಡೇಶನ್ದ 10 ವರ್ಷದ ಒಂದು ಸಂಭ್ರಮಾಚರಣೆ, ಈ ಎಲ್ಲರ ಒಂದು ಭವ್ಯ ವೇದಿಕೆ ಮೇಲೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಎಲ್ಲ ಧರ್ಮದ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ, ಎಲ್ಲ ಧರ್ಮಗುರುಗಳ ಪಾದಕ್ಕೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಹೋದರ ಬಂಧುಗಳಲ್ಲಿ, ಹಿರಿಯರಲ್ಲಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳು. ಬಹುತೇಕ ನಾವೆಲ್ಲರೂ ಭಾಳಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆವು. ಬಹುತೇಕ ಇವತ್ತಿನ ದಿನಮಾನದಲ್ಲಿ ಎಲ್ಲಿ ನೋಡ್ರೂ ಕೂಡ ಬಾಟೋ ಫೌಂಡೇಶನ್ಗಳು ಭಾಳ ಸಿಗ್ತಾವೆ. ನಿಮಗೆ ಮಂದಿನ ಹಂಚುವಂಥ ಫೌಂಡೇಶನ್ಗಳು ಭಾಳ ಸಿಗ್ತಾವೆ. ಅದೇ ಎಲ್ಲರನ್ನೂ ಕೂಡಿ ಏಕ್ತಾಯಿಂದ ಕರ್ಕೊಂಡು ಹೋಗುವಂಥ ಫೌಂಡೇಶನ್ ಭಾಳ ಕಮ್ಮಿ ಅದ. ಅಂಥದ್ರಲ್ಲಿ ಒಂದು ನಮ್ದು ಇವತ್ತು ಏಕ್ತಾ ಫೌಂಡೇಶನ್ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ.
ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಬಹುತೇಕ ನಮ್ಮ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಏಕ್ತಾ ಫೌಂಡೇಶನ್ ಅವರು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಕಾಲದಲ್ಲಿ ಬಹುತೇಕ 10 ವರ್ಷ ಪರ್ಯಂತ ಸಮಾಜ ಸೇವೆಯನ್ನು ಮಾಡ್ಕೋತ ಬರೋದಂತಂದರೆ ಅವರಲ್ಲಿ ಯಾವುದೇ ಒಂದು ದೊಡ್ಡ ಸಾಧನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೋ ಇವತ್ತಿನ ನಿರ್ಮಾಣದಲ್ಲಿ ಇಷ್ಟು ವರ್ಷ ಪರ್ಯಂತ ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂದರೆ ಆ ಒಂದು ಸಾಧನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ತರಹ ಇವತ್ತು ಗೋಕಾಕ್ ನಗರದಲ್ಲಿ ಒಂದು ಭಾವೈಕ್ಯತೆಯ ಸಮ್ಮೇಳನವನ್ನು ಮಾಡಬೇಕನ್ನುವಂತಹ ಉದ್ದೇಶ ಇಟ್ಟುಕೊಂಡು ಈ ಒಂದು ವೇದಿಕೆಯನ್ನು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಬಹುತೇಕ ನಾವು ಇವತ್ತು ನೋಡ್ತೇವೆ, ಪ್ರತಿಯೊಂದು ಧರ್ಮ ಗ್ರಂಥವನ್ನು ಅಧ್ಯಯನ ಮಾಡಿದಾಗ ಯಾವ ಧರ್ಮ ಕೂಡ ಯಾರನ್ನು ಕೂಡ ದ್ವೇಷ ಮಾಡು, ಯಾರನ್ನು ಕೂಡ ದೂರ ಇಡೋಣ ಅಂತ ಮಾತನ್ನು ಯಾವ ಧರ್ಮ ಕೂಡ ಹೇಳ್ಕೊಡೋದಿಲ್ಲ. ಬಿದ್ದವರನ್ನು ಎಬ್ಬಿಸು, ನೊಂದವರ ಕಣ್ಣೀರು ಒರೆಸು ಅನ್ನುವಂಥ ಮಾತನ್ನೇ ಪ್ರತಿಯೊಂದು ಧರ್ಮಗುರು ಹೇಳ್ಕೊಡ್ತಾರೆ. ಆದರೆ ಇವತ್ತು ಧರ್ಮದ ಹೆಸರ ಮೇಲೆ ಎಲ್ಲರೂ ಕೂಡ ದೂರ ಇಡೋದು, ಒಡೆದು ಆಳುವಂಥ ನೀತಿಗಳು ನಡೀತಾ ಇದ್ದಾವೆ. ಇವತ್ತು ಯಾಕಂತಂದರೆ ನಾವು ಎಲ್ಲರೂ ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದವರು, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅನ್ನೋವಂಥ ಭಾವನೆಯನ್ನು ಇವತ್ತು ನಾವು ಇಟ್ಕೋಬೇಕಾಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಯಾಕಂತಂದರೆ ನಾವು ಯಾವತ್ತಿಗೂ ಕೂಡ ಧರ್ಮ ಇದೆಲ್ಲ ಯಾವಾಗ ಬರ್ತಾವ್ರಿ? ಮನುಷ್ಯ ಆರಾಮಿದ್ದಾಗ ಎಲ್ಲ ವಿಚಾರ ಬರ್ತಾವ್ರಿ. ಧರ್ಮ ಜಾತಿ ಅವು ಆರಾಮಿದ್ದರೆ ಎಲ್ಲ ವಿಚಾರ ಬರ್ತಾವೆ. ಅದು ಹಾಸ್ಪಿಟಲ್ನಾಗಿದ್ದಂದ್ರೆ ನನಗೆ ಬರ್ತಾನ್ರಿ, ಬ್ಲಡ್ ಏರಿಸ್ಬೇಕಾದ್ರೆ ಕೇಳ್ತಾರೇನ್ರಿ, ಯಾರೇ ಯಾವ ಧರ್ಮದವಂತ ಇದ್ದ ಸ್ವಲ್ಪ ತೋರಿಸ ಅಂತ ಕೇಳ್ತಾರ? ಇಲ್ಲ. ಹಾಗೆ ಯಾವತ್ತಿಗೂ ಕೂಡ ಮಾನವ ಧರ್ಮ ಯಾವತ್ತಿಗೂ ಕೂಡ ಎಲ್ಲರನ್ನು ಪ್ರೀತಿಸುವಂಥ ನಮ್ಮದು ಮಾನವೀಯ ಧರ್ಮವನ್ನು ಯಾವತ್ತಿಗೂ ಕೂಡ ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಬಹುತೇಕ ಭಾಳ ವರ್ಷದಿಂದ ತಾವು ಒಳ್ಳೆ ಕೆಲಸ ಕಾರ್ಯನ ಮಾಡ್ತಾಯಿದ್ರಿ. ಬಹುತೇಕ ಇದಕ್ಕೆ ಜವಾರಿ ಕಾಕ ಹೇಳಿದರು, ಆ್ಯಂಬುಲೆನ್ಸ್ ವಿಷಯನ ಅವ್ರು ಹೇಳಿದರು. ಬಹುತೇಕ ಅವ್ರಿಗೆ ವಿಷಯ ಗೊತ್ತೈತಿಲ್ಲ ಅಂಬಲ್ಲ, ಬಾಲಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ 8 ಆ್ಯಂಬುಲೆನ್ಸ್ಗಳನ್ನು ನಾವು ಬಿಟ್ಟಿದ್ದೇವೆ. ಸ್ವಂತ ಬಾಲಚಂದ್ರಪ್ಪ ಅವರ ಖರ್ಚಿನಲ್ಲಿ 8 ಆ್ಯಂಬುಲೆನ್ಸ್ಗಳು, ಅದಕ್ಕೆ ಚಾಲಕರಾಗಿರ್ಬೋದು, ಅದರ ವ್ಯವಸ್ಥೆಯನ್ನು ನಾವೇ ಸ್ವತಃ ಖರ್ಚದಿಂದ ನೋಡ್ಕೊಳ್ತೇವೆ. ಅದರ ಜೊತೆಗೆ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಒಂದು 4 ಜನ ಹುಡುಗರು ಹೆಲ್ಪ್ಲೈನ್ ಕೂಡ ಇಟ್ಟಿದ್ದೇವೆ. ತಮ್ಮ ಫೌಂಡೇಶನ್ ಅವರು ತಮಗೆ ಯಾವತ್ತಿಗೂ ಕೂಡ ಆ್ಯಂಬುಲೆನ್ಸ್ ಏನಾದರೂ ಅವಶ್ಯಕತೆ ಇದ್ದರೆ ನಮ್ಮ ಆಫೀಸ್ದವ್ರಿಗೆ ತಾವು ಸಂಪರ್ಕ ಮಾಡಿರಿ, ತಮಗೆ ಆ್ಯಂಬುಲೆನ್ಸ್ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ. ಅದಕ್ಕೆ ತಾವೆಲ್ಲ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಬಹುತೇಕ ಇವತ್ತು ಈ ಕಾರ್ಯಕ್ರಮಗಳಲ್ಲಿ ನಾವು ಬಹುತೇಕ ಬರ್ತೇವೆ ಇಲ್ಲೋ ಅನ್ನೋವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಯಾಕೆ ಇನ್ನಷ್ಟು ಮುಂದೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿತ್ತು. ಆದರೂ ಕೂಡ ಒಳ್ಳೆಯ ಕೆಲಸ ಮಾಡೋರ ಬೆನ್ನು ತಟ್ಟುವಂಥ ಒಂದು ಧರ್ಮ ಮಾನವೀಯ ಧರ್ಮ. ಅದಕ್ಕೆ ಇವತ್ತಿಲ್ಲಿ ಬಂದು ನಿಮ್ಮ ಬೆನ್ನು ತಟ್ಟುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದೇ ತರಹ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಬೇಕು. ಇನ್ನಷ್ಟು ಕೂಡ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ತಮ್ಮ ಫೌಂಡೇಶನಿಂದ ಆಗಬೇಕು. ನಮ್ಮ ಕಡೆಯಿಂದ ಏನೇ ಸಹಾಯ ಸಹಕಾರಗಳು ಬೇಕಾದರೂ ಕೂಡ ತಾವು ನಮಗೆ ಸಂಪರ್ಕನ ಮಾಡಿರಿ. ತಮ್ಮ ಜೊತೆಗೆ ನಾವು ಯಾವತ್ತಿಗೂ ಕೂಡ ಇರ್ತೇವೆ ಅನ್ನುವಂಥ ಸಂದೇಶ ಈ ವೇದಿಕೆ ಮುಖಾಂತರ ತಮ್ಮನ್ನು ಕೊಡೋಕ್ಕೆ ಬಯಸ್ತೇನೆ. ತಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ. ಎಲ್ಲರ ಒಂದು ಪ್ರೀತಿ, ಎಲ್ಲರ ಆಶೀರ್ವಾದ ತಮ್ಮ ಜೊತೆಗಿರಲಿ. ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾವು ಮುಂದೆ ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿದೆ. ಅದಕ್ಕೆ ತಮ್ಮೆಲ್ಲರಿಗೂ ನಮಗೆ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಧರ್ಮದಿಂದ ವಿಶ್ವಕ್ಕೆ ಶಾಂತಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ವಿಚಾರಗಳು ಇಲ್ಲಿವರೆಗೆ ತಮ್ಮ 4 ಮಾತುಗಳನ್ನು ಧರ್ಮದ ಕುರಿತು ಮಾತನಾಡಿರ್ತಕ್ಕಂಥ ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರಿಗೆ ಈ ಕಾರ್ಯಕ್ರಮದಿಂದ ಅನಂತ ಧನ್ಯವಾದಗಳನ್ನ, ಕೃತಜ್ಞತಾಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಅವರು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರನ್ನು ಬೆಳ್ಕೊಡ್ತಾ ಇದ್ದೇವೆ. ಆತ್ಮೀಯವಾದ ಬೆಳ್ಕೊಡಿಗೆ ನಡೀತಾ ಇದೆ. ಸರ್ವೋತ್ತಮಣ್ಣ ಜಾರಕಿಹೊಳಿ ಅವರು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವರು ತೆರಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ತಾವು ಬಂದು 4 ಮಾತುಗಳನ್ನು ಹೇಳಿದ್ರೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಬನ್ನಿ. ಕಾರ್ಯಕ್ರಮ ಈಗ ಮುಂದುವರಿತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ